ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನೇನು ಯುಗಾದಿ ಹಬ್ಬ ಹತ್ತಿರ ಬಂದೇ ಬಿಡ್ತು. ಮನೆ ಕ್ಲೀನಿಂಗ್ ಅದು ಇದು ಅಂತೆಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀರ. ಸೊ ನಾನು ಕೂಡ ಅಷ್ಟೇ ಇವಾಗ ಒಂದು ಸ್ವಲ್ಪ ಮನೆ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಾಗಿತ್ತು. ಸೊ ಬೆಳಗ್ಗೆ ಎದ್ಬಿಟ್ಟು ಇವತ್ತು ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡೆ. ಜಾಸ್ತಿ ಎಲ್ಲ ಏನೂ ಧೂಳು ಆಗಿರಲಿಲ್ಲ. ಒಂದು ಸ್ವಲ್ಪ ಟಿ ವಿ ಯೂನಿಟ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಈ ಗ್ಲಾಸ್ ಎಲ್ಲ ಏನು ಒರೆಸ್ಕೊಬೇಕಾಗಿತ್ತು ಅದನ್ನೆಲ್ಲ ಮಾಡಿಕೊಂಡೆ. ಸೊ ಎಲ್ಲ ಡಸ್ಟಿಂಗ್ ಮಾಡ್ಕೊಂಡು ಬಂದನಲ್ಲ ಅಂತ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸಿದಾಗಿತ್ತು ಮನೆಯದು. ಇನ್ನು ಹೊರಗಡೆ ಬಂದು ಬಾಗಿಲೆಲ್ಲ ಒರೆಸ್ಕೊಂಡು ರಂಗೋಲಿ ಬಿಡಬೇಕಾಗಿತ್ತು. ಮತ್ತು ಸೆಕೆಂಡ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ವರೆಗೂ ಮೆಟ್ಲೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಬಂದೆ. ಇವತ್ತಿನ ಕೆಲಸ ಇದೇ ಥರನೇ ಇರಬೇಕು. ಇವೆಲ್ಲ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತಲೇ ಸ್ವಲ್ಪ ಬೇಗನೆ ಇದ್ದೆ. ನಾನು ಇವತ್ತು ಇಷ್ಟೆಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡ್ಬಿಡ್ಬೇಕು. ಅದಾದಮೇಲೆ ನಂದು ಏನು ಬೇರೆ ಕೆಲಸ ಇದೆ, ಇವತ್ತು ದೇವ್ರ ಸಾಮಾನು ತೊಳಿಬೇಕು ಅಂತ ಕೂಡ ಫಿಕ್ಸ್ ಆಗಿಬಿಟ್ಟಿದ್ದೆ. ಇನ್ನು ಮಂಗಳವಾರ ಅಂದರೆ ನಾವು ದೇವ್ರ ಸಾಮಾನೆಲ್ಲ ತೆಗಿಯೋದಿಲ್ಲ. ಇನ್ನು ಬುಧವಾರ ಗುರುವಾರ ಎಲ್ಲ ಆಗಲ್ಲ, ನನಗೆ ಬೇರೆ ಕೆಲಸ ಇದೆ, ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ನಾನೇನಂತ ಅಂದ್ಕೊಂಡೆ, ಇವತ್ತು ಸೋಮವಾರ ಪರ್ಫೆಕ್ಟಾಗಿರುತ್ತೆ. ಇವತ್ತು ನೀಟಾಗೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಇನ್ನು ಯುಗಾದಿ ಹಬ್ಬದ ಟೈಮ್ಗೆ ಅಷ್ಟೊಂದೇನು ಕಷ್ಟ ಅಂತ ಅನಿಸಲ್ಲ ಅಂತ ಅಂದ್ಬಿಟ್ಟು, ಇನ್ನು ನಾವು ಯೂಶ್ವಲಾಗಿ ಗುರುವಾರನೇ ಪ್ಲ್ಯಾನ್ ಇದ್ದಿದ್ದು ನಂದು ತೊಳೆಯೋದಕ್ಕೆ ಅಂತ ಅಂದ್ಬಿಟ್ಟು, ಬಟ್ ಒಂದು 2-3 ದಿನ ಮುಂಚೆನೇ ತೊಳ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ವಲ್ಲ ಅಂತ ಅಂದ್ಬಿಟ್ಟು ಸೋಮವಾರನೇ ದೇವ್ರ ಸಾಮಾನ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿನೇ ಇವತ್ತು ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸನ ಬೆಳಗ್ಗೆನೇ ಎದ್ದು ಕಂಪ್ಲೀಟ್ ಮಾಡಿಕೊಂಡೆ. ಜೊತೆಗೆ ಇನ್ನೊಂದು ಮೇನ್ ರೀಸನ್ ಏನು ಅಂತ ಅಂದರೆ, ನಮ್ಮ ಮನೆಯಲ್ಲಿ ಇವಾಗ ಫಸ್ಟೆಲ್ಲ ಆಗಿದ್ದಿದ್ರೆ ಪಾತ್ರೆ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಇವಾಗೇನು ಅಂಥ ಪಾತ್ರೆ ಸಾಮಾನೆಲ್ಲ ತೊಳಿಬೇಕನ್ನೋ ಥರ ಏನೂ ಇಲ್ಲ. ನಾನು ಜಾಸ್ತಿ ಏನು ಪಾತ್ರೆ ಸಾಮಾನುಗಳೆಲ್ಲ ಇಟ್ಕೊಂಡಿಲ್ಲ. ಹಬ್ಬಕ್ಕೆ ಎಲ್ಲನೂ ತೆಗಿಬೇಕು, ಎಲ್ಲನೂ ತೊಳ್ಕೊಬೇಕು ಅನ್ನೋ ಥರದ್ದೆಲ್ಲ ಯಾವುದೂ ಇಲ್ಲ. ಜಸ್ಟ್ ನನಗೆ ಡೈಲಿ ಯೂಸ್ಗೆ ಏನು ಬೇಕೋ ಪಾತ್ರೆ ಸಾಮಾನುಗಳು ಅಷ್ಟೇ ನಾನು ಇಟ್ಕೊಂಡಿರೋದು. ಸೊ ಅದನ್ನೆಲ್ಲ ನಾನು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡ್ಕೊಳ್ತಾ ಇರ್ತೀನಲ್ವ. ಸೊ ಹಾಗಾಗಿ ನನಗೆ ಅಡುಗೆ ಮನೆಯಲ್ಲಿ ಡೀಪ್ ಕ್ಲೀನಿಂಗ್ ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಜಸ್ಟು ಡಸ್ಟಿಂಗ್ ಕೆಲಸಗಳೆಲ್ಲ ಇದ್ವು. ಸೊ ಅದನ್ನೆಲ್ಲನೇ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮಾಡಿಕೊಂಡೆ. ಇನ್ನು ನಾಳೆ ಬಂದರೆ ನನ್ನ ವಾರ್ಡ್ರೋಬೆಲ್ಲ ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋಬೇಕಾಗಿದೆ. ಸೊ ಒಂದೊಂದು ದಿನ ಒಂದೊಂದು ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ರೀಸೆಂಟಾಗಿ ನಾನು ವಾರ್ಡ್ರೋಬ್ ಕ್ಲೀನಿಂಗ್ ಆ ಥರದ್ದೆಲ್ಲ ಏನೂ ಮಾಡಿರಲಿಲ್ಲ. ಸೊ ಅದೊಂದು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಅಂತ ಅಂದರೆ ಪರ್ಫೆಕ್ಟಾಗಿರುತ್ತೆ. ಇನ್ನೊಂದು ತಿಂಗಳು ತಲೆ ಕೆಡಿಸ್ಕೊಳ್ಳೋ ಥರ ಎಲ್ಲ ಏನೂ ಇರೋದಿಲ್ಲ. ಸೊ ಹಾಗಾಗಿ ಅದನ್ನು ಮಂಗಳವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಬ್ಬಕ್ಕೆ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು ಅಂತಂದರೆ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ದಟ್ ನನಗೊಂದು ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ಜಾಸ್ತಿ ತಲೆ ಕೆಡಿಸ್ಕೊಂಡು ಯಾವ್ದು ಕೆಲಸ ಮಾಡೋದು, ಏನು ಮಾಡೋದು ಅಂತ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಿಮ್ಮದು ಮನೆ ಡೀಪ್ ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತಾ ಯುಗಾದಿ ಹಬ್ಬಕ್ಕೆ? ನೀವು ಎಷ್ಟು ದಿನ ತೊಗೊಂಡ್ರಿ ಕೆಲಸ ಎಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ನಾನು ಫಸ್ಟೆಲ್ಲ ಅಷ್ಟಾಗಿ ತಲೆ ಕೆಡಿಸ್ಕೊಂಡು ಡೀಪ್ ಕ್ಲೀನಿಂಗ್ ಅಂತೆಲ್ಲ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ನಮ್ಮದೇ ಆಗಿರೋದಲ್ವ ಮನೆ, ಸೊ ಹಾಗಾಗಿ ಒಂದು ಸ್ವಲ್ಪ ಕ್ಲೀನಿಂಗ್ ಅನ್ನೋದನ್ನು ಮಾಡ್ಕೊಳ್ಳೋಣ ಆವಾಗವಾಗ ಅಂತ ಅಂದ್ಬಿಟ್ಟು, ಅದರಲ್ಲೂ ಕೂಡ ಈ ರೀತಿ ಹಬ್ಬ ಎಲ್ಲ ಬಂದಾಗ ಅದೊಂಥರ ಕೆಲಸ ಮಾಡಲೇಬೇಕು ಅಂತ ಅನಿಸುತ್ತೆ. ಸೊ ದಟ್ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇನ್ನು ನಾನು ಹೊರಗಡೆ ಬಾಗಿಲೆಲ್ಲ ಒರೆಸ್ಕೊಂಡು ರಂಗೋಲಿ ಕೂಡ ಬಿಟ್ಟಿದ್ದಾಯಿತು. ಸೊ ನೋಡ್ಬೋದು ಈ ರೀತಿಯಾಗಿ ರಂಗೋಲಿನ ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ ಬಾಗಿಲು. ಸೊ ಅದ್ರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀನಿ. ಇವಾಗ ಒಂದಷ್ಟು ಚೆನ್ನಾಗಿ ರಂಗೋಲಿಗಳನ್ನೆಲ್ಲ ಬಿಡ್ತೀನಿ. ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನನಗೆ ಜಾಸ್ತಿ ಚುಕ್ಕೆ ರಂಗೋಲಿ ಅದಕ್ಕಿಂತ ಈ ರೀತಿ ಸಿಂಪಲಾಗಿ ಏನಾದರೂ ಹೂವದ ರಂಗೋಲಿ ಈ ಥರ ಬಿಟ್ಬಿಟ್ಟು ಬರ್ತೀನಿ. ಸೊ ಅದು ಮನೆ ಬಾಗಿಲಿಗೂ ಕೂಡ ನೋಡೋದಕ್ಕೆ ತುಂಬ ಲಕ್ಷಣ ಅಂತ ಅನಿಸುತ್ತೆ. ಸೊ ನನಗೂ ಅಷ್ಟಾಗಿ ಚುಕ್ಕೆ ರಂಗೋಲಿ ಇವೆಲ್ಲ ಬರೋದಿಲ್ಲ. ಸೊ ಈ ರೀತಿ ಅಂತಂದರೆ ನನ್ನ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ ಅದು ಡಿಸೈನ್ನ ಮನೆ ಬಾಗಿಲು ಮುಂದೆ ಬಿಟ್ಬಿಟ್ಟು ಬರ್ತೀನಿ. ಇನ್ನು ತುಳಸಿನ ನಾನು ಇವಾಗ ತೆಗೆದು ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ. ಯಾಕೆಂದರೆ ಈ ಕೆಳಗಡೆ ಇಟ್ಟರೆ ಜಾಸ್ತಿ ಬಿಸಿಲು ಬೀಳ್ತಾ ಇರಲಿಲ್ಲ, ಮತ್ತು ತುಳಸಿ ಕೂಡ ಒಣಗೋಗ್ಬಿಡ್ತಾ ಇತ್ತು. ತುಳಸಿಗೆ ಮೇಯ್ನಾಗಿ ಬಿಸಿಲು ಚೆನ್ನಾಗಿ ಬಿದ್ದರೆ ಚೆನ್ನಾಗಿ ಗಿಡ ಕೂಡ ಬೆಳೆಯುತ್ತೆ. ಹಾಗಾಗಿ ನಾನೇನು ಮಾಡಿದೆ, ತೆಗ್ದುಬಿಟ್ಟು ಅದನ್ನು ಮೇಲ್ಗಡೆ ಒಂದು ಶೆಲ್ಫ್ ಥರ ಇದೆ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ದಟ್ ಅಲ್ಲಿ ಇವಾಗ ಚೆನ್ನಾಗಿ ತುಳಸಿ ಗಿಡ ಬೆಳೀತಾ ಇದೆ. ಸೊ ಹಾಗಾಗಿ ಅಲ್ಲಿ ಏನಿದೆ ತುಳಸಿ ಗಿಡ ಕೆಳಗಡೆ ನಾನು ಈ ರೀತಿಯಾಗಿ ಪುಟ್ಟು ರಂಗೋಲಿನ ಬಿಡ್ತೀನಿ.
ಇನ್ನು ಹೊರಗಡೆ ಕೆಲಸ ಎಲ್ಲ ಆದಮೇಲೆ ನಾನು ಮನೆ ಒಳಗಡೆ ಕಸ ಕೂಡ ಗುಡಿಸಿದ್ದಾಗಿತ್ತು. ಇನ್ನು ಮನೆ ಒರೆಸೋ ಕೆಲಸ ಒಂದು ಬಾಕಿ ಇತ್ತು. ಸೊ ಈಗ ಮನೆ ಎಲ್ಲ ಕೂಡ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಪಾತ್ರೆ ಎಲ್ಲ ಏನಿತ್ತು ಅದನ್ನೆಲ್ಲ ನಾನು ನೈಟೇ ವಾಶ್ ಮಾಡಿ ಎತ್ತಿಟ್ಬಿಟ್ಟೆ. ಸೊ ಒಂದು ಸ್ವಲ್ಪ ಅದೇನು ಸೋರಬೇಕಾಗಿತ್ತು, ನೀರೆಲ್ಲ ಸೋರಿದೆ. ಇನ್ನು ತೆಗೆದು ಅದನ್ನೆಲ್ಲ ಜೋಡಿಸ್ಕೋಬೇಕು. ಸೊ ತಿಂಡಿ ಕೆಲಸ ಕೂಡ ಕಂಪ್ಲೀಟ್ ಆಗೋಗ್ಬಿಟ್ಟಿತ್ತು. ಸೊ ಇವತ್ತು ತಿಂಡಿಗೆ ಬಂದು ಉಪ್ಪಿಟ್ಟನ್ನ ಮಾಡಿದ್ದೀನಿ. ಜೀವನ್ ಇನ್ನೂ ಎದ್ದಿರಲಿಲ್ಲ. ಸೊ ಅವ್ರು ಎದ್ಮೇಲೆ ಅವ್ರಿಗೆ ತಿಂಡಿ ಹಾಕಿ ಕೊಡಬೇಕು. ಅವ್ರು ಎದ್ದೇಳೋ ಅಷ್ಟೊತ್ತಿಗೆ ನಾನು ಕೂಡ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸನ ಮಾಡ್ಕೊಂಡು ಬಿಡ್ತೀನಿ. ಸೊ ಯಾವಾಗಲೂ ಕೂಡ ನನಗೆ ಮನೆಯಲ್ಲಿ ಜಾಸ್ತಿ ಕೆಲಸ ಅಂತ ಇರೋದಿಲ್ಲ. ಅಂದರೆ ಯಾವ ಥರ ನಾನು ಮಾಡ್ತೀನಿ ಅಂತಂದರೆ, ಒಂದಿನ ಬಿಟ್ಟು ಒಂದಿನ ಇವಾಗ ಮನೆ ಒರೆಸ್ಕೊಳ್ಳೋ ಕೆಲಸನ ಇಟ್ಕೊಂಡಿದ್ದೀನಿ. ಫಸ್ಟೆಲ್ಲ ಯಾವಾಗಲೂ ಒರೆಸ್ತಾ ಇದ್ದೆ. ಆವಾಗಂತೂ ನನಗೆ ಈ ಕೆಲಸನೇ ಮುಗಿಯಲ್ವಲ್ಲಪ್ಪ, ಯಾವಾಗಲೂ ನಾನು ಮನೆ ಕೆಲಸ ಮಾಡ್ತಾನೇ ಇರ್ತೀನಲ್ಲ ಅಂತ ಅನಿಸೋದು. ಸೊ ಆಮೇಲೆ ನಾನೇ ಡಿಸೈಡ್ ಮಾಡಿಕೊಂಡೆ, ಬೇಡ ದಿನ ಮನೆ ಒರೆಸಿದ್ರೆ ನನಗೂ ಕೂಡ ಕಷ್ಟ, ನನಗೆ ಒಂಥರ ಜಾಸ್ತಿ ಮೈಕೈ ನೋವು ಬರುತ್ತೆ. ಸೊ ಪರವಾಗಿಲ್ಲ, ಏನು ನಮ್ಮ ಮನೆಯಲ್ಲಿ ಯಾರು ಏನು ಜಾಸ್ತಿ ಓಡಾಡೋದಿಲ್ಲ ಅಲ್ವಾ, ಸೊ ಪರವಾಗಿಲ್ಲ ದಿನ ಬಿಟ್ಟು ದಿನವೇ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಕೆಲಸಗಳನ್ನ ಡಿವೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ದಿನ ಬಿಟ್ಟು ದಿನ ಮನೆ ಒರೆಸ್ಕೊಳ್ಳೋದ್ರಿಂದ ಕೂಡ ನನಗೆ ಎಷ್ಟೋ ಕೆಲಸ ಕಡಿಮೆ ಆಗೋ ಥರ ಅನಿಸುತ್ತೆ. ಪ್ರತಿದಿನ ಮಾಡಬೇಕು ಅಂತಂದರೆ ನನಗಂತೂ ನಿಜವಾಗ್ಲೂ ಏನೋ ಒಂಥರ ಫುಲ್ ಮೈಕೈ ಎಲ್ಲ ನೋವ್ತಾ ಇರುತ್ತೆ. ಹಾಗಾಗಿ ನಾನು ಈ ಥರ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನಾನು ಈ ರೀತಿಯಾಗಿ ನನ್ನ ಕೆಲಸಗಳನ್ನ ಡಿವೈಡ್ ಮಾಡಿಕೊಂಡು ಮಾಡ್ತೀನಿ. ಅದ್ರಲ್ಲಿ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಈ ರೀತಿ ಕಂಫರ್ಟಬಲ್ ಆಗಿದೆ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ತೀನಿ. ಸೊ ನಿಮ್ಗೇನು ಅನ್ನಿಸುತ್ತೆ, ನೀವು ಯಾವ ರೀತಿ ನಿಮ್ಮ ಮನೆ ಕೆಲಸಗಳನ್ನ ಡಿವೈಡ್ ಮಾಡಿ ಮಾಡ್ಕೊಳ್ತೀರಾ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಒಂದು ಸ್ವಲ್ಪ ಹಬ್ಬಕ್ಕೆ ಅಂತೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಅಂತ ಇರುತ್ತೆ. ಅದು ಬಿಟ್ಟರೆ ಮಾಮೂಲಿ ದಿನದಲ್ಲಿ ಇಷ್ಟೊಂದೆಲ್ಲ ಕೆಲಸಗಳಿರಲ್ವಲ್ಲ. ಸೊ ಆವಾಗ ಬೇಗ ಬೇಗನೆ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡು ಬಿಡ್ತೀನಿ. ಸೊ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮನೆಗೆ ಬಂದಾಗ ಮಾಮೂಲಿ ಕಸ ಗುಡಿಸಿ ಮನೆ ಒರೆಸ್ಕೊಳ್ಳೋದಕ್ಕೇ ಜಾಸ್ತಿ ಅಂತ ಅನಿಸೋದು ನನಗೆ. ಬಟ್ ಇವಾಗ ಅಭ್ಯಾಸ ಆಗೋಗ್ಬಿಟ್ಟಿದೆ, ಅಂತ ಏನು ಜಾಸ್ತಿ ಕೆಲಸ ಅಂತ ಅನಿಸೋದಿಲ್ಲ. ಇನ್ನು ಜೀವನ್ ಕೂಡ ಎದ್ದರು, ಅವ್ರಿಗೆ ಕಾಫಿ ಮಾಡಿ ಕೊಡಬೇಕಾಗಿತ್ತು. ಇನ್ನು ಅವರು ಬೆಳಗ್ಗೆ ಹೊತ್ತು ಯೂಶ್ವಲಾಗಿ ಕಾಫಿ ಅಡಿಕ್ಟ್ ಆಗಿದ್ದಾರೆ ಸ್ವಲ್ಪ. ಅವ್ರ ಜೊತೆ ನಾನು ಕೂಡ ಒಂದು ಸ್ವಲ್ಪ ಕಾಫಿಗೆ ಅಡಿಕ್ಟ್ ಆಗಿದ್ದೀನಿ. ಇನ್ನೇನು ಒಂದು 5 ನಿಮಿಷ ಮನೆ ಒರೆಸಿದ ಕೆಲಸ ಎಲ್ಲ ಆದಮೇಲೆ ಅವರಿಗೆ ಕಾಫಿ ಮಾಡಿ ಕೊಟ್ಟು, ಆಮೇಲೆ ಒಂದು ಸ್ವಲ್ಪ ಒಂದು 10 ನಿಮಿಷ ರೆಸ್ಟ್ ಮಾಡಿ, ಆಮೇಲೆ ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ತೊಳಿಬೇಕು. ಸೊ ಆ ಕೆಲಸನ ಮಾಡ್ಕೊಳ್ತೀನಿ. ಸೊ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 10 ಗಂಟೆನೇ ಆಗೋಗ್ಬಿಟ್ಟಿತ್ತು. ಇನ್ನೂ ಅಪ್ಪು ಇರಲಿಲ್ಲ. ಅಪ್ಪು ಅಮ್ಮನ ಮನೆಗೆ ಹೋಗಿದ್ದಾನೆ. ಇವಾಗ ಸಮ್ಮರ್ ಹಾಲಿಡೇಸ್ ಇದೆ ಅಲ್ವಾ, ಹಾಗಾಗಿ ನನ್ನ ಮಗ ಅಜ್ಜಿ ಮನೆಗೆ ಹೋಗಿದ್ದಾನೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಕೂಡ ಅವನಿಗೆ ಜಾಸ್ತಿ ಏನೋ ಫ್ರೆಂಡ್ಸು ಆ ಥರದ್ದೆಲ್ಲ ಏನೂ ಇಲ್ಲ. ಮತ್ತು ನನಗೆ ಹೊರಗಡೆ ಬಿಡೋಕ್ಕೆ ಭಯ ಅಪ್ಪುನ. ಯಾವಾಗಾದರೂ ಬಿಟ್ಟಾಗೆಲ್ಲ ಬಿದ್ದುಬಿಟ್ಟು ಬರ್ತಾನೆ. ನನಗೆ ಅದಕ್ಕಾಗಿ ಅವನ್ನ ಹೊರಗಡೆ ಬೇಡವೇ ಬೇಡ ಕಳಿಸೋದು ಅನ್ನೋ ಥರ ಮನೆಯಲ್ಲೇ ಇಟ್ಕೊಂಡು ಅವ್ನಿಗೇನಾದರೂ ಅದು ಇದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾ ಇರ್ತೀನಿ. ಸೊ ಅವನಿಗೂ ಕೂಡ ಒಂದು ಸ್ವಲ್ಪ ಇವಾಗ ಬೇಜಾರಾಗೋಗ್ಬಿಟ್ಟಿತ್ತು. ಹಾಗಾಗಿ ಹೋಗ್ಬಿಟ್ಟು ಬರಲಿ ಅಮ್ಮನ ಮನೆಗೆ ಅಂತ ಅಂದ್ಬಿಟ್ಟು ಕಳಿಸಿದ್ದೆ. ಬರೋದು ಹೋಗೋದು ಎಲ್ಲ ಇರುತ್ತೆ, ಬಟ್ ಏನಂದರೆ ಅಲ್ಲೇ ಮಲ್ಕೊಳ್ತಾನೆ. ಅವ್ನು ಕೌಂಟಿಂಗ್ ಹೆಂಗೆ ಅಂದರೆ ಅಲ್ಲಿ ಮಲ್ಕೊಂಡ್ರೆ ನಾನು ಅಲ್ಲೇ ಇದ್ದೀನಿ ಅನ್ನೋ ಥರ ಲೆಕ್ಕ ಅಷ್ಟೇನೆ. ಸೊ ಈ ರೀತಿ ಇನ್ನು ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ 20 ದಿನದ ಮೇಲೆ ಆಗೋಗ್ಬಿಟ್ಟಿತ್ತು ನಾನು ದೇವ್ರ ಸಾಮಾನೆಲ್ಲ ತೊಳೆದು. ತಿಂಗಳಿಗೆ ಒಂದು 2 ಸಲ ತೊಳ್ಕೊತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಒಂದು 20 ದಿನಕ್ಕೆ ಒಂದು ಸಲ ತೊಳಿತೀನಿ ನಾನು ದೇವ್ರ ಸಾಮಾನ. ಸೊ ಈ ರೀತಿಯಾಗಿ ನಾವು ಮುಂಚೆಯಿಂದನೂ ಹೆಂಗೆ ಅಂತ ಅಂದರೆ ಈ ಅಮಾವಾಸ್ಯೆ ಹುಣ್ಣಿಮೆ ಲೆಕ್ಕ ಆ ಥರದ್ದೆಲ್ಲ ಏನೂ ತೊಗೊಳ್ಳೋದಿಲ್ಲ. ಈಗ ನಮ್ಮ ಮನೆಯಲ್ಲಿ ನಾವು ಯೂಶ್ವಲಾಗಿ ನಾನೇ ಪೂಜೆ ಮಾಡೋದು. ಸೊ ಹಾಗಾಗಿ ನನಗೆ ನಾನು ಪೀರಿಯಡ್ಸ್ ಆಗಿರೋ ಲೆಕ್ಕನ ತೊಗೊಂಡು ದೇವ್ರ ಸಾಮಾನ ತೊಳ್ಕೊತೀನಿ. ಸೊ ಪೀರಿಯಡ್ಸ್ ಆಗಿ ನಮ್ಮ ನೆಕ್ಸ್ಟ್ ಏನು ಪೂಜೆ ಮಾಡೋದಕ್ಕೆ ಅಂತ ಬರ್ತೀವಿ ಅಲ್ವಾ, ಆವಾಗ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ದೇವ್ರಿಗೆ ನೀಟಾಗಿ ಪೂಜೆ ಮಾಡಿಬಿಟ್ರೆ ಆವಾಗ ಒಂಥರ ಸಮಾಧಾನ. ಬಟ್ ಈ ಸಲ ನಂದು ಏನಾಗಿತ್ತು ಅಂತಂದರೆ, ಒಂದು 3 ದಿನ ನಾನು ಗ್ಯಾಪೇ ತೊಗೊಂಡ್ಬಿಟ್ಟಿದ್ದೆ, ದೇವ್ರ ಸಾಮಾನು ತೊಳೆಯೋದಕ್ಕಾಗಿರಲಿಲ್ಲ. ಹೇಗಿದ್ದರೂ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆಯಲ್ವ, ಸೊ ಯುಗಾದಿ ಹಬ್ಬಕ್ಕೇ ವಾಶ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸೋಮವಾರನೇ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ದೇವ್ರ ಸಾಮಾನು ಎಲ್ಲ ಏನಿದೆ ದೇವ್ರ ಮನೆಯಲ್ಲಿ ಎಲ್ಲನೂ ತೆಗೆದು ಫಸ್ಟಿಗೆ ಕಿಚನ್ ಹತ್ರ ಇಟ್ಕೊಳ್ತೀನಿ. ಕಳಶದ ನೀರನ್ನ ನಾನು ಯಾವಾಗ್ಲೂ ಈ ಒಂದು ಗಿಡಕ್ಕೇ ಹಾಕ್ತೀನಿ. ಅದೇನೋ ತುಂಬ ಚೆನ್ನಾಗಿ ಬೆಳೀತಾ ಇದೆ ಕೂಡ. ಇನ್ನು ಹೊರಗಡೆ ಎಲ್ಲ ಹಾಕಿದ್ರೆ ಸುಮ್ಮನೆ ಅದು ತುಂಬ ನೀರು ಜಾಸ್ತಿ ಆಗಿಬಿಟ್ಟು ಹರ್ಕೊಂಡು ಎಲ್ಲ ಬರುತ್ತೆ. ನನಗದೇನೋ ಅಷ್ಟು ಇಷ್ಟ ಆಗೋಲ್ಲ. ಈ ಪಾಟಿಗೆ ಹಾಕಿದ್ರೆ ಅದು ಸಫಿಷಿಯೆಂಟಾಗಿ ಗಿಡಕ್ಕೆ ಕೂಡ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಯೂಶ್ವಲಾಗಿ ನಾನು ಇದೇ ಗಿಡಕ್ಕೇ ಯಾವಾಗ್ಲೂ ಕಳಶದ ನೀರನ್ನ ಹಾಕೋದು. ಇನ್ನು ಕಳಶದ ನೀರನ್ನ ಎಷ್ಟು ದಿನಕ್ಕೊಮ್ಮೆ ಚೇಂಜ್ ಮಾಡ್ತೀರಾ ಅಂತ ಕೇಳಿದರು. ನಾವು ಆ ಥರ ಎಲ್ಲ ಏನು ಪದೇ ಪದೇ ಎಲ್ಲ ಚೇಂಜ್ ಮಾಡೋದಿಲ್ಲ.
ನಾನು ಕಳಶಕ್ಕೆ ಅರಿಶಿನ ಕುಂಕುಮ ಜಾವತ್ ಪೌಡರ್ ಮತ್ತು ಲಾವಂಚ ಬೇರನ್ನ ಹಾಕಿರ್ತೀನಿ. ನೀರೇನೋ ಒಂಥರ ಸ್ಮೆಲ್ ಬರೋದು ಆ ಥರದ್ದೆಲ್ಲ ಏನೂ ಆಗಿರಲ್ಲ, ಚೆನ್ನಾಗೇ ಇರುತ್ತೆ. ನಾವು ತೆಂಗಿನಕಾಯಿನ ತೆಗ್ದು ಇಟ್ಟು ಆಮೇಲೆ ಕಲಶದ ನೀರನ್ನ ಏನು ದೇವ್ರ ಸಾಮಾನು ತೊಳೆಯೋವಾಗ ವಾಶ್ ಮಾಡ್ಕೊಳ್ತೀವಿ ಅಲ್ವಾ, ಸೊ ಆವಾಗ ಗಮ್ ಅಂತಲೇ ಸ್ಮೆಲ್ ಬರ್ತಾ ಇರುತ್ತೆ. ಏನೋ ಒಂಥರ ಹಾಳಾಗೋಗಿದೆ ನೀರು ಆ ಥರದ್ದೆಲ್ಲ ಏನೂ ಅನಿಸಲ್ಲ. ಸೊ ನಾನು ಫಸ್ಟಿಂದನೂ ಇದೇ ಥರನೇ ಫಾಲೋ ಮಾಡೋದು. ಸೊ ದೇವ್ರ ಫೋಟೋ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾನು ಒಂದು ಸ್ವಲ್ಪ ಶ್ಯಾಂಪೂ ನೀರನ್ನ ಹಾಕ್ಕೊಂಡು ಒರೆಸ್ಕೊಳ್ತೀನಿ. ಸೊ ದಟ್ ಅದೊಂಥರ ಏನೋ ಫ್ರೆಶ್ ಫೀಲ್ ಅಂತ ಕೂಡ ಅನಿಸುತ್ತೆ ನನಗೆ. ಮತ್ತು ಈ ದೇವ್ರ ಮನೆಯದು ಬಾಗಿಲೆಲ್ಲ ಏನಿದೆ, ಹೊರಗಡೆಯಿಂದ ನಾನು ಯೂಶ್ವಲಾಗಿ ವಾರಕ್ಕೊಂದ್ಸಲಿ ಪೇಂಟ್ ಬ್ರಷ್ ಏನಿರುತ್ತೆ ಅದರಿಂದ ನೀಟಾಗಿ ಡಸ್ಟಿಂಗ್ ಮಾಡ್ಕೊಂಡು ಬಿಡ್ತೀನಿ. ಬಟ್ ಒಳಗಡೆ ಎಲ್ಲ ನಾನು ದೇವ್ರ ಸಾಮಾನೆಲ್ಲ ತೊಳೆಯೋ ಟೈಮಲ್ಲೇ ಕಂಪ್ಲೀಟಾಗಿ ಏನು ದೇವ್ರ ಮನೆ ಒರೆಸ್ಕೊಳ್ತೀನಿ ಅಲ್ವಾ, ಆವಾಗ ಇನ್ನರ್ ಸೈಡ್ ಅಂತ ಏನಿದೆ ಬಾಗಿಲದು, ಆವಾಗ ಅದನ್ನು ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಒದ್ದೆ ಬಟ್ಟೆಲೆಲ್ಲ ನಾನು ಬಾಗಿಲನ್ನ ಒರೆಸ್ಕೊಳ್ಳೋದಿಲ್ಲ, ಬ್ರಷಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಮತ್ತು ಒಳಗಡೆ ಭಾಗ ಏನಿದೆ ಬಾಗಿಲದು ಅದನ್ನು ನಾನು ಒಣ ಬಟ್ಟೆಯಿಂದ ನೀಟಾಗಿ ಡಸ್ಟಿಂಗ್ ಮಾಡ್ಕೊಳ್ತೀನಿ. ಸೊ ಈ ಥರ ಮಾಡ್ಕೊಳ್ತೀನಿ ನಾನು. ಸೊ ತುಂಬ ಜನ ಏನು ಕೇಳ್ತಾ ಇದ್ದಿದ್ದು ಅಂತ ಅಂದರೆ, ನಮ್ಮ ಮನೆ ದೇವ್ರ ಮನೆದೇನು ರೂಫ್ ಇದೆ ಅದು ಕಾಂಕ್ರೀಟಿಂದ ಕ್ಲೋಸ್ ಮಾಡಿಸಿದ್ದೀರಾ ಹೇಗೆ ಅಂತ ಕೇಳ್ತಾಯಿದ್ರಿ. ಸೊ ಅದನ್ನು ನಾವು ಕಾಂಕ್ರೀಟಿಂದ ಕ್ಲೋಸ್ ಮಾಡಿಸಿಲ್ಲ. ಸೊ ಮೇಲ್ಗಡೆ ಬಂದು ಶ್ರೀಚಕ್ರದ ಒಂದು ಫ್ರೇಮ್ ಬರುತ್ತೆ, ಅದನ್ನು ನಾನು ಯಾವಾಗಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದರಿಂದ ಅದನ್ನು ನಾವು ಕವರ್ ಮಾಡಿದ್ದೀವಿ. ಸೊ ರೂಫ್ ಅನ್ನೋದಂತೂ ಇದೆ, ಕಂಪ್ಲೀಟಾಗಿ ಗೋಪುರ ಕಾಣುತ್ತೆ ಮೇಲ್ಗಡೆ ಇರೋದು, ಆ ಥರ ಏನಿಲ್ಲ. ಸೊ ರೂಫ್ ಅಂತ ನಾವು ಅದೇನು ಶ್ರೀಚಕ್ರದ ಒಂದು ಫ್ರೇಮ್ ಹಾಕಬೇಕು ಗ್ಲಾಸಲ್ಲಿ, ಸೊ ಅದನ್ನು ಹಾಕ್ಸಿದ್ದೀವಿ. ಅದು ಯಾವಾಗ್ಲೂ ಈವನ್ ಲೈಟ್ ಕೂಡ ಆನ್ ಆಗೇ ಇರುತ್ತೆ, ಒಂಥರ ಫ್ರೆಶ್ ಫೀಲ್ ಅಂತ ಕೂಡ ಅನಿಸುತ್ತೆ. ಜೊತೆಗೆ ಅದೇನೋ ಮನೆಗೆ ಪಾಸಿಟಿವಿಟಿ ಅಂತ ಕೂಡ ಅನಿಸುತ್ತೆ. ಸೊ ಈ ರೀತಿಯಾಗಿ ದೇವ್ರ ಮನೆ ಮೇಲ್ಗಡೆ ರೂಫ್ನ ಕವರ್ ಮಾಡಿದ್ದೀವಿ ನಾವು. ಸೊ ಇವತ್ತು ಒಂದು ಎಡವಟ್ಟು ಕೆಲಸ ಏನು ಮಾಡಿದೆ ಅಂತ ಅಂದರೆ, ದೇವ್ರ ಮನೆ ಕ್ಲೀನ್ ಮಾಡೋವಾಗ ನಾನು ಮಾಮೂಲಿ ಬಟ್ಟೆ ಅದೇನಿರುತ್ತೆ ಅದಕ್ಕೇ ಶಾಂಪು ಹಾಕ್ಕೊಂಡು ಟೈಲ್ಸ್ ಎಲ್ಲ ಒರೆಸ್ಕೊಂಡ್ಬಿಟ್ಟೆ. ಬಟ್ ಅದು ನೋಡಿದ್ರೆ ನೀರು ಹಾಕ್ಬಿಟ್ಟು ಎಷ್ಟೇ ಸಲ ಕ್ಲೀನ್ ಮಾಡಿಕೊಂಡ್ರು ಅದು ಶಾಂಪು ಅನ್ನೋದು ಹೋಗ್ತಾನೆ ಇರಲಿಲ್ಲ. ನನಗಂತೂ ಒರೆಸಿ ಸಾಕಾಗೋಯಿತು. ಅದೇ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆನೇ ತೊಗೊಂಡ್ಬಿಡ್ತು. ನಾನು ಫೋನಲ್ಲಿ ಮಾತಾಡಿಕೊಂಡು ಯಾವುದೋ ಜ್ಞಾನದಲ್ಲಿ ಬಟ್ಟೆಗೆ ಡೈರೆಕ್ಟಾಗಿ ಶಾಂಪೂನ ಹಾಕ್ಕೊಂಡು ಒರೆಸ್ಬಿಟ್ಟಿದ್ದೀನಿ. ಸೊ ಅದು ಎಷ್ಟು ಏನೇ ಮಾಡಿದ್ರೂ ಕೂಡ ಹೋಗ್ತಾ ಇರಲಿಲ್ಲ, ಅದು ಫೋಮ್ ಥರ ಹಾಗೆ ಇರ್ತಿತ್ತು. ಆಮೇಲೆಲ್ಲ ಆಲ್ಮೋಸ್ಟ್ ಅರ್ಧ ಗಂಟೆ ಕ್ಲೀನ್ ಮಾಡಿದ್ಮೇಲೆ ಹೋಯಿತು ಅದು. ಸೊ ಪುಣ್ಯಕ್ಕೆ ದೇವ್ರ ಫೋಟೋ ಫ್ರೇಮಿಗೆ ಹಾಕಲಿಲ್ಲ, ಇಲ್ಲ ಅಂತಂದರೆ ಅದನ್ನು ಕೂಡ ಒರೆಸೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗೋಗ್ಬಿಡ್ತಾಯಿತ್ತು. ಇವಾಗ ದೇವ್ರ ಸಾಮಾನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊಂದೇನಾಗಿ ಗಲೀಜು ಆಗಿರೋದಿಲ್ಲ. ಒಂದು 20 ದಿನಕ್ಕೆಲ್ಲ ತುಂಬ ಏನೋ ಜಾಸ್ತಿ ಗಲೀಜು ಥರ ಎಲ್ಲ ಏನೂ ಅನಿಸಲ್ಲ. ಏನೋ ನಾವು ತಿಂಗಳಾನುಗಟ್ಲೆ ಅಂದರೆ 1 ತಿಂಗಳ ಮೇಲೆಲ್ಲ ನಾವು ವಾಶ್ ಮಾಡಿಲ್ಲ ಅಂತಂದರೆ ತುಂಬ ಜಾಸ್ತಿ ಗಲೀಜು ಅಂತ ಅನಿಸುತ್ತೆ ಅಷ್ಟೇನೆ. ಸೊ ನಮ್ಮ ಮನೆಯಲ್ಲಿ ಯೂಶ್ವಲಾಗಿ ಅಷ್ಟೊಂದೇನು ಗಲೀಜು ಆಗಿಲ್ಲ ಯಾವತ್ತೂ ಕೂಡ. ಇನ್ನು ದೀಪ ಮಾತ್ರನೇ ಆವಾಗವಾಗ ಕ್ಲೀನ್ ಮಾಡ್ಕೋಬೇಕು ಅಂತ ಇರುತ್ತೆ, ಬಟ್ ಅದು ಕೂಡ ಏನು ಅಷ್ಟಾಗಿ ಗಲೀಜು ಆಗಿರಲ್ಲ. ಅದು ಕಪ್ಪಾಗಿ ಏನು ಬಿದ್ದಿರುತ್ತೆ ಅಲ್ವಾ ದೀಪ ಹಚ್ಚಿರೋದು, ಸೊ ಅದನ್ನು ಮಾತ್ರ ಆವಾಗವಾಗ ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಮಾಮೂಲಿ ದೇವ್ರ ಸಾಮಾನು ತೊಳೆಯೋವಾಗಲೇ ದೀಪನೂ ಕೂಡ ವಾಶ್ ಮಾಡ್ಕೊಳ್ತೀನಿ. ಸೊ ದೇವ್ರ ಸಾಮಾನೆಲ್ಲ ಆಲ್ಮೋಸ್ಟ್ ಇವಾಗ ತೊಳೆದಿದ್ದಾಯಿತು. ಇವಾಗ ಅದನ್ನೆಲ್ಲ ನೀಟಾಗಿ ದೇವ್ರ ಮನೆಗೆ ತೊಗೊಂಡು ಹೋಗಿ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಜೋಡಿಸ್ಬಿಟ್ಟು ಪೂಜೆ ಮಾಡೋದಷ್ಟೇ ಬಾಕಿ.
ಸೊ ದೇವ್ರ ಸಾಮಾನೆಲ್ಲ ತೊಳ್ಕೊಂಡಿದ್ದಾದಮೇಲೆ ಇವಾಗ ಸಿಂಕ್ ಹತ್ರ ಏನದು ಪೀತಾಂಬ್ರಿನ ಯೂಸ್ ಮಾಡಿ ತೊಳ್ಕೊಂಡಿರ್ತೀನಲ್ಲ, ಅದೇನಾದರೂ ಒಂದು ಸ್ವಲ್ಪ ಬಿದ್ದಿದ್ರೂ ಕೂಡ ಒಂಥರ ವೈಟಾಗಿ ಕಲೆ ಆಗಿಬಿಡುತ್ತೆ. ಸೊ ಅದನ್ನು ಆವಾಗಲೇ ಕ್ಲೀನ್ ಮಾಡ್ಕೊಂಡು ಬಿಡ್ತಾಯಿದ್ದೀನಿ. ಸೊ ಇನ್ನು ದೇವ್ರ ಸಾಮಾನೆಲ್ಲ ಏನು ತೊಳೆದಿಟ್ಟಿದ್ದೆ ಅದನ್ನೆಲ್ಲ ನೀಟಾಗಿ ನೀರು ಸೋರಿಸ್ಕೊಂಡ್ಬಿಟ್ಟು ದೇವ್ರ ಮನೆಗೆ ತೊಗೊಂಡು ಹೋಗ್ತೀನಿ. ಸೊ ಮುಂಚೆ ನಾನು ಯಾವ ರೀತಿ ಮಾಡ್ತಿದ್ದೆ ಅಂತ ಅಂದರೆ, ದೇವ್ರ ಸಾಮಾನೆಲ್ಲ ತೊಗೊಂಡು ಬಂದು ಇಟ್ಕೊಂಡ್ಬಿಟ್ಟು ವಾಶ್ ಮಾಡಿ ಆಮೇಲೆ ನಾನು ತೊಗೊಂಡು ಹೋಗಿ ಅದನ್ನು ಇಟ್ಕೊಂಡು ಆಮೇಲೆ ಫುಲ್ ಕಂಪ್ಲೀಟಾಗಿ ಏನು ಟೈಲ್ಸ್ ಎಲ್ಲ ಒರೆಸ್ಕೋಬೇಕು ಮತ್ತು ದೇವ್ರ ಫೋಟೋ ಎಲ್ಲ ಒರೆಸ್ಕೋಬೇಕು ಅದನ್ನೆಲ್ಲ ಮಾಡ್ಕೊಳ್ತಿದ್ದೆ. ಅಷ್ಟೊತ್ತಿಗೆ ಈ ಬೆಳ್ಳಿ ಸಾಮಾನು ಮೇಲೆಲ್ಲ ಒಂದು ಬಿಳಿ ಕಲೆ ಥರ ಬಂದುಬಿಡ್ತಾಯಿತ್ತು, ಅಂದರೆ ಈ ನೀರಿನ ಥರ ಕಲೆ ಬರುತ್ತಲ್ಲ ಆ ಥರ. ಸೊ ಅದಕ್ಕಾಗಿ ನಾನು ಇವಾಗ ಒಂದು 2-3 ಸಲಿಯಿಂದ ಈ ಥರ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನನಗೊಂದು ಸ್ವಲ್ಪ ಈ ಥರ ಈಸಿ ಅಂತ ಅನ್ನಿಸ್ತಾ ಇದೆ. ಸೊ ನಾನು ದೇವ್ರ ಮನೆ ಸಾಮಾನೆಲ್ಲ ತೊಗೊಂಡು ಹೋಗಿ ದೇವ್ರ ಮನೇಲಿ ಇಟ್ಕೊಂಡು ಎಲ್ಲ ಒರೆಸಿ ಆಮೇಲೆ ಅರ್ಶಿನ ಕುಂಕುಮ ಇಟ್ಟು ಪೂಜೆಗೆ ರೆಡಿ ಮಾಡ್ಕೋಬೋದು. ಮುಂಚೆ ಆಗಿದ್ದಿದ್ರೆ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಬೇಕಾಗಿತ್ತು, ಇಲ್ಲಿ ಇದೆಲ್ಲ ಆಗಲೇ ಒಣಗಿ ಒಂಥರ ಬಿಳಿ ಕಲೆ ಥರ ಎಲ್ಲ ಆಗೋಗ್ಬಿಡ್ತಾಯಿತ್ತು. ಸೊ ಈ ರೀತಿ ಸುಮ್ಮನೆ ನನಗೆ ಮಾಡಿರೋ ಕೆಲಸಕ್ಕೂ ಕೂಡ ಏನೋ ಒಂಥರ ಸಮಾಧಾನನೇ ಇಲ್ಲ ಆ ಥರ ಅನ್ನಿಸ್ತಾಯಿತ್ತು. ಸೊ ಇವಾಗ ಏನೇ ಆ ಥರ ಇಲ್ಲ, ಕಂಪ್ಲೀಟಾಗಿ ದೇವ್ರ ಮನೆ ಕೂಡ ಕ್ಲೀನ್ ಆಗಿರುತ್ತೆ. ನಾನು ದೇವ್ರ ಸಾಮಾನು ತೊಗೊಂಡು ಬಂದು ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಇನ್ನು ಪೂಜೆಗೆ ರೆಡಿ ಮಾಡ್ಕೊಂಡ್ಬಿಟ್ಟೆ ಅಂತ ಅಂದರೆ ಅದೇನೋ ಒಂಥರ ದೇವ್ರ ಮನೆ ನೋಡೋದಕ್ಕೂ ಕೂಡ ಚೆಂದ ಅಂತ ಅನಿಸುತ್ತೆ. ಇನ್ನು ಈಗ ರೀಸೆಂಟಾಗಿ ನಾನು ಶಿವರಾತ್ರಿ ಹಬ್ಬದ ಟೈಮಲ್ಲಿ ದೇವ್ರ ಮನೆ ಸಾಮಾನೆಲ್ಲ ವಾಶ್ ಮಾಡ್ಕೊಂಡಿದ್ದೆ ಅಲ್ವಾ. ಸೊ ಹಾಗಾಗಿ ಅಷ್ಟೊಂದೇನು ಗಲೀಜು ಕೂಡ ಇರಲಿಲ್ಲ, ಜೊತೆಗೆ ನನಗೂ ಕೂಡ ಕೆಲಸ ಬೇಗನೆ ಆಗೋಯಿತು ಅಂತ ಅನ್ನಿಸ್ತು. ಇನ್ನು ನಾನಿವಾಗ ಅರ್ಶಿನ ಕುಂಕುಮ ಇಡೋ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ಸ್ವಲ್ಪ ಜಾವದ್ ಪೌಡರ್ನ ಅರ್ಶಿನಾಗೆ ಮಿಕ್ಸ್ ಮಾಡಿಕೊಂಡು ದೇವರಿಗೆ ತಿಲ್ಕನ ಇಡ್ತೀನಿ. ಆವಾಗ ದೇವ್ರ ಮನೆ ಕೂಡ ಏನೋ ಒಂಥರ ಫ್ರೆಶ್ ಫೀಲ್ ಅಂತ ಅನಿಸುತ್ತೆ. ಆ ಘಮ ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬಾ ಇಷ್ಟ. ಸೊ ನಾನು ಈ ರೀತಿಯಾಗಿ ಫಾಲೋ ಮಾಡ್ಕೊಳ್ತೀನಿ. ಸೊ ಒಬ್ಬೊಬ್ಬರು ಮನೆಯಲ್ಲಿ ಗಂಧನ ತೆಗೆದ್ಬಿಟ್ಟು ಇಡ್ತಾರೆ ದೇವರಿಗೆ. ಸೊ ನಾನು ಮುಂಚೆಯಿಂದ ಏನು ಗಂಧ ಎಲ್ಲ ತೆಗೆದ್ಬಿಟ್ಟು ಏನು ಇಡೋದಿಲ್ಲ, ಅದು ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಕೂಡ ಅದನ್ನು ನೋಡೋಣ ಮುಂದೆ ಆದರೆ ಫಾಲೋ ಮಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನಾನು ಅರ್ಶಿನಕ್ಕೆ ಒಂದು ಸ್ವಲ್ಪ ಜಾವದ್ ಪೌಡರ್ನ ಹಾಕ್ಕೊಂಡು ಗಂಧದ ಪುಡಿ ಏನು ಬರುತ್ತೆ ಗಂಧದ ಪುಡಿನ ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಒಂದು ಪೇಸ್ಟ್ ಥರ ಮಾಡ್ಕೊತೀನಿ. ಅದನ್ನು ಫಸ್ಟು ದೇವರಿಗೆ ಇಟ್ಟು ಅದಾದಮೇಲೆ ನಾನು ಕುಂಕುಮನ ಇಡ್ತೀನಿ. ಸೊ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಜೊತೆಗೆ ಅದೇನೋ ಒಂಥರ ಘಮ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದು ನಂಗೆ ತುಂಬಾ ಇಷ್ಟ. ಸೊ ತೆಂಗಿನಕಾಯಿಗೆ ಟಿಶ್ಯೂ ಪೇಪರಲ್ಲಿ ಕಟ್ ಮಾಡಿಬಿಟ್ಟು ನಾನು ಯಾವಾಗಲೂ ಬೊಟ್ಟನ್ನು ಇಡೋದು. ಸೊ ಅದೊಂಥರ ಶೇಪ್ ತುಂಬಾ ಚೆನ್ನಾಗಿ ಬರುತ್ತೆ, ತೆಂಗಿನಕಾಯಿ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಸೊ ಈ ರೀತಿ ಮಾಡ್ಕೊಳ್ತೀನಿ. ಲಾಸ್ಟ್ ಟೈಮ್ ನಾನು ಮಾಮೂಲಿ ಅಗರಬತ್ತಿ ಕಡ್ಡಿನಲ್ಲೇ 3 ನಾಮ ಥರ ಇಟ್ಟಿದ್ದೆ ತೆಂಗಿನಕಾಯಿಗೆ. ಬಟ್ ಈ ಸಲ ಸ್ವಲ್ಪ ಏನಾದ್ರು ಬೇರೆ ಡಿಸೈನಲ್ಲಿ ತೆಂಗಿನಕಾಯಿಗೆ ತಿಲ್ಕನ ಇಡೋಣ ಅಂತ ಅಂದ್ಬಿಟ್ಟು ಟಿಶ್ಯೂ ಪೇಪರ್ ತೊಗೊಳ್ಳೋಣ ಅಂತ ಡ್ರಾಯರ್ ತೆಗೆದೆ. ಬಟ್ ಅಲ್ಲಿ ನೋಡಿದ್ರೆ ನಾನು ಏನೂ ಕ್ಲೀನೇ ಮಾಡ್ಕೊಂಡಿರಲಿಲ್ಲ. ಒಂದು ಸ್ವಲ್ಪ ಅಗರಬತ್ತಿ, ಆಮೇಲೆ ಕರ್ಪೂರ, ಆಮೇಲೆ ಮ್ಯಾಚ್ ಬಾಕ್ಸ್ ಇದೆಲ್ಲ ಆ ಕಡೆ ಈ ಕಡೆ ಆಗೋಗ್ಬಿಟ್ಟಿತ್ತು. ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡೋಣ ಅಂತ ಇವನ್ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಒಂದು ಡ್ರಾಯರಲ್ಲೇ ನಾನು ಜಾಸ್ತಿ ಈ ರೀತಿ ಪೂಜೆ ಸಾಮಾನೆಲ್ಲ ಇಟ್ಕೊಂಡಿರೋದು, ಇನ್ನೊಂದು ಡ್ರಾಯರ್ ಕಂಪ್ಲೀಟಾಗಿ ಖಾಲಿನೇ ಇದೆ. ಸೊ ಈ ರೀತಿ ಒಂದೇ ಡ್ರಾಯರಲ್ಲಿ ಈಸಿಯಾಗಿ ಸಿಗಲಿ, ಇನ್ನು ಮತ್ತೊಂದು ಡ್ರಾಯರ್ ಎಂತಕ್ಕೆ ಗಲೀಜು ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಬರೀ ಒಂದೇ ಡ್ರಾಯರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದೇನು ಕ್ಲೀನ್ ಮಾಡ್ಕೋಬೇಕು ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇನ್ನು ಇವಾಗ ದೇವರಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಾಡೋದಕ್ಕೆ ಹೋಗಿ ಇನ್ನೊಂದು ಕೆಲಸನೂ ಕೂಡ ಮಾಡಿಕೊಂಡೆ. ಜೊತೆಗೆ ನಾನು ಇನ್ನೊಂದೇನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ರೀಸೆಂಟಾಗಿ ನಾನು ಮೀಶೋನಲ್ಲಿ ಅಗರಬತ್ತಿನ ತರಿಸಿದ್ದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. 6 ಟೈಪ್ ಆಫ್ ಅಗರಬತ್ತಿ ಬರುತ್ತೆ, ಒಂದೊಂದು ಫ್ರಾಗ್ರೆನ್ಸಲ್ಲಿ ಬರುತ್ತೆ. ಸೊ ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ, ನಾನಿಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಬೇಕಾದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಬೋದು. ಸೊ ಈ ರೀತಿಯಾಗಿ ಬರುತ್ತೆ ಪ್ಯಾಕೇಜು. ಸೊ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಮತ್ತು ನೀವು ಯಾರಾದರೂ ತರಿಸ್ಕೊಂಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ, ನೀವು ತರಿಸ್ಕೊಂಡು ನಾನು ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆಯಾ, ಏನೋ ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಬಟ್ ಪರ್ಸ್ನಲಿ ನನಗಂತೂ ತುಂಬಾ ಇಷ್ಟ ಆಯಿತು, ಹಾಗಾಗಿ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ದೇವ್ರ ಮನೆ ಅಲಂಕಾರ ಕೂಡ ಮಾಡ್ಕೊಂಡಿದ್ದಾಯಿತು. ಸಿಂಪಲ್ಲಾಗಿ ಒಂದೊಂದು ಹೂವು ಇಟ್ಟು ನಾನು ಈ ರೀತಿಯಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ.
ಸೊ ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 12 ಗಂಟೆನೇ ಆಗೋಗ್ಬಿಟ್ಟಿತ್ತು. ನಾನು 10:30ಗೆ ಆ್ಯಕ್ಚುಲಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ದು ದೇವ್ರ ಮನೆದು, ಬಟ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ನನಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು. ಸೊ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋ ಥರ ನನಗನ್ನಿಸ್ಲಿಲ್ಲ. ಹಾಗಾಗಿ ನಾನು ಇವತ್ತಿನ ಈ ಒಂದು ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.